ರಾಜ್ಯದಲ್ಲಿ ಹೆಚ್ಚಾಯಿತು ಕೊರೋನಾ ಹೊಸ ತಳಿಯ ಆತಂಕ. ಸರ್ಕಾರದಿಂದ ಕೊರೋನಾ ನಿಗ್ರಹಕ್ಕೆ ಗೈಡ್ಲೈನ್ಸ್. ಕಾರವಾರದಲ್ಲಿ ಹೊಸ ತಳಿ JN1 ಪತ್ತೆ. ಮಂಡ್ಯ ರಾಮನಗರದಲ್ಲೂ ಕೊರೋನಾ ಆತಂಕ. ಕೇರಳ ಗಡಿ ಭಾಗಕ್ಕೆ ಹೊಂದಿಕೊಂಡಂತಹ ಚೆಕ್ ಪೋಸ್ಟ್ಗಳಲ್ಲಿ ಕೆಲವೆಡೆ ತಪಾಸಣೆ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ ನಿಮ್ಗಾಗಿ. ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ದೃಢವಾದ ಬೆನ್ನಲ್ಲೇ ರಾಜ್ಯದಲ್ಲಿ ಕೊರೋನಾ ಎದುರಿಸೋಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಈ ಹಿನ್ನೆಲೆ ಕೊರೋನಾ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಕೇರಳದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಳ, ಕ್ರಿಸ್ಮಸ್, ಹೊಸ ವರ್ಷ ಹಾಗೂ ಚಳಿಗಾಲವನ್ನ ಗಮನದಲ್ಲಿಟ್ಟು ಹೊಸ ಮಾರ್ಗಸೂಚಿ ಪ್ರಕಟಿಸಲಾಗಿದೆ. 60 ವರ್ಷ ಮೇಲ್ಪಟ್ಟ ಹಾಗೂ ಅನ್ಯ ಕಾಯಿಲೆಯಿಂದ ಬಳಲ್ತಾ ಇರೋರು, ಗರ್ಭಿಣಿಯರು, ಬಾಣಂತಿಯರು ಹೊರಗೆ ಹೋಗುವಾಗ ಮಾಸ್ಕ್ ಹಾಕೊಳ್ಳೋದು ಕಡ್ಡಾಯ. ಜ್ವರ, ಶೀತ, ಕೆಮ್ಮು, ನೆಗಡಿ, ಉಸಿರಾಟದ ಸಮಸ್ಯೆ ಇರೋರು ತಕ್ಷಣ ಟೆಸ್ಟಿಂಗ್ ಮಾಡಿಸಬೇಕು. ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಆರೋಗ್ಯ ಸಮಸ್ಯೆ ಕಂಡು ಬಂದ್ರೆ ಮನೆಯಲ್ಲೇ ಐಸೋಲೇಷನ್ ಆಗುವಂತೆ ಸೂಚಿಸಲಾಗಿದೆ. ಅಂತಾರಾಷ್ಟ್ರೀಯ ಪ್ರಯಾಣದ ಟೈಮಲ್ಲಿ ಎಚ್ಚರಿಕೆಯಿಂದ ಇದ್ದು ವಿಮಾನ ನಿಲ್ದಾಣದಲ್ಲಿ ಮತ್ತು ವಿಮಾನದ ಒಳಗೆ ಮಾಸ್ಕ್ ಧರಿಸೋಕೆ ಸಲಹೆ ಕೊಡಲಾಗಿದೆ. ಬಿಬಿಎಂಪಿ ಹಾಗೂ ಜಿಲ್ಲಾಡಳಿತ ಈ ರೂಲ್ಸ್ ಪಾಲಿಸುವಂತೆ ನೋಡಿಕೊಳ್ಳಲು ನಿರ್ದೇಶನ ಕೊಡಲಾಗಿದೆ. ಸದ್ಯಕ್ಕೆ ಆತಂಕ ಪಡೋದು ಬೇಡ, ಎಚ್ಚರಿಕೆ ವಹಿಸುವುದು ಉತ್ತಮ ಅಂತ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ರವಿ ಹೇಳಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಮಹಾಮಾರಿ ಕೊರೋನಾ ಆತಂಕ ಮನೆ ಮಾಡಿದೆ. ಈ ಹಿನ್ನೆಲೆ ಕೊರೋನಾ ತಡೆಗೆ ಮುನ್ನೆಚ್ಚರಿಕೆಯಾಗಿ ಆರೋಗ್ಯ ಇಲಾಖೆ ಆಯುಕ್ತರ ಜೊತೆ DHOಗಳ ಸಭೆ ಮಾಡಿತು. ರಾಜ್ಯದಲ್ಲಿ ಕೊರೋನಾ ಯಾವ ರೀತಿ ಹಬ್ಬಿದೆ ಅಂತ ಪರೀಕ್ಷಿಸೋಕೆ ಟೆಸ್ಟಿಂಗ್ ಹೆಚ್ಚಳ ಮಾಡಲು ಆರೋಗ್ಯ ಇಲಾಖೆ ಸೂಚಿಸಿದೆ. ರಾಜ್ಯದಲ್ಲಿ ಕೊರೋನಾ ಟೆಸ್ಟಿಂಗ್ ಮಾಡಿ ಈ ಮೂಲಕ ಕೊರೋನಾ ಅಧ್ಯಯನಕ್ಕೆ ಸೂಚನೆ ಕೊಡಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು. ಅಲ್ಲದೆ ಕೇರಳಕ್ಕೆ ಅಯ್ಯಪ್ಪ ಭಕ್ತರ ಓಡಾಟ ಹೆಚ್ಚಾದ ಹಿನ್ನೆಲೆ ಕೇರಳ ಭಾಗದಲ್ಲಿ ನಿಗಾ ವಹಿಸಿದ್ದೀವಿ. ರೋಗ ಲಕ್ಷಣ ಇದ್ದವರು ಟೆಸ್ಟಿಂಗ್ಗೆ ಒಳಗಾಗಿ ಅಂದ್ರು. ಹೊಸ ವರ್ಷಾಚರಣೆಗೆ ಯಾವುದೇ ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಸದ್ಯದಲ್ಲೇ ಅಧಿಕಾರಿಗಳ ಸಭೆ ಕರೆದಿದ್ದೀನಿ, ಅಧಿಕಾರಿಗಳ ಜೊತೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಚಿಕ್ಕಮಗಳೂರಲ್ಲಿ ಹೇಳಿದ್ದಾರೆ. ವಿಶೇಷವಾಗಿ ಕೆಮ್ಮು, ಜ್ವರ, ಉಸಿರಾಟದ ಸಮಸ್ಯೆ ಇಂಥವ್ರು ಯಾರು ಬರ್ತಾರೆ ಅಂಥವ್ರಿಗೆಲ್ಲರೂ ಕೂಡ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡಿಸಿದ್ರೆ ನಮ್ಗೆ ಎಷ್ಟರ ಮಟ್ಟಿಗೆ ಇನ್ಫೆಕ್ಷನ್ ಇದೆ ನಮ್ಮ ಜನರಲ್ಲಿ ಅಂತ ಕೂಡ ಗೊತ್ತಾಗ್ತದೆ. ಗಡಿ ಭಾಗದಲ್ಲಿ ಸ್ವಲ್ಪ ನಮ್ಮ ಆರೋಗ್ಯ ಇಲಾಖೆಯವರಿಗೆ ಇನ್ನೂ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದ್ದೀವಿ. ಅಂಥದ್ದು ಬಂದರೆ ಆ ಪರಿಸ್ಥಿತಿಗೆ ಬಂದಾಗ ನಮ್ಮ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಕೆಲವು ಅಡ್ವೈಸರಿಗಳನ್ನು ಇಶ್ಯೂ ಮಾಡ್ತಾರೆ. ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕ್ರಮ ಮಾಡ್ತೀವಿ. ಹೊಸ ವರ್ಷದ ಸಂಬಂಧವಾಗಿ ಈಗಾಗಲೇ ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಗಳ ಜೊತೆ ಕೂಡ ನಾವು ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದೇವೆ. ಹೊಸ ವರ್ಷಕ್ಕಾಗಿ ಯಾರು ಸಂಭ್ರಮ ಆಚರಣೆಯನ್ನು ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಅನಾನುಕೂಲತೆಗಳು ಆಗಬಾರ್ದು. ಈ ಹೊಸ ವರ್ಷ ಆಚರಣೆಗೆ ಸೂಕ್ತವಾದಂತಹ ಮಾರ್ಗಸೂಚಿಗಳನ್ನು ಕೊಡ್ತೇವೆ. ಕೊರೋನಾ ಬಗ್ಗೆ ಜನ ಆತಂಕಗೊಳ್ಳೋದು ಬೇಡ ಅಂತ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ರವಿ ಹೇಳಿದ್ದಾರೆ. ಒಮಿಕ್ರಾನ್ನ ರೂಪಾಂತರ ವೈರಸ್ ಇದಾಗಿದೆ. ಸದ್ಯಕ್ಕೆ ಇದು ಹೆಚ್ಚು ಪರಿಣಾಮಕಾರಿಯಾಗಿಲ್ಲ, ಆದರೂ ಎಚ್ಚರಿಕೆಯಿಂದ ಇರಬೇಕು ಅಂದ್ರು. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವ ರೋಗಿಗಳು ಹುಷಾರಾಗಿರಬೇಕು. 60 ವರ್ಷ ಮೇಲ್ಪಟ್ಟ ಹಿರಿಯರು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕೋಬೇಕು. ಜನನಿಬಿಡ ಪ್ರದೇಶದಲ್ಲಿ ಹಿರಿಯ ನಾಗರಿಕರು ಓಡಾಡೋದು ಕಡಿಮೆ ಮಾಡಬೇಕು. ILI ಸಾರಿಗೆ ರೋಗಿಗಳು ಹೆಚ್ಚಿನ ಕಾಳಜಿ ವಹಿಸಬೇಕು ಅಂದ್ರು. ಅಯ್ಯಪ್ಪ ಭಕ್ತರಲ್ಲಿ ILI ಸಾರಿ ರೋಗಿಗಳು ಇದ್ರೆ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಹೊರ ರಾಜ್ಯದಿಂದ ಬರೋರ ಬಗ್ಗೆ ನಿಗಾ ವಹಿಸುವುದಕ್ಕೆ ತಿಳಿಸಿದ್ದೀವಿ. ಅಂತಾರಾಷ್ಟ್ರೀಯ ಪ್ರಯಾಣಿಕರ ಬಗ್ಗೆ ಕೇಂದ್ರದ ಗೈಡ್ಲೈನ್ಸ್ ಫಾಲೋ ಮಾಡಲಾಗುತ್ತೆ ಅಂತ ಹೇಳಿದ್ರು. ಇನ್ನು ನಿತ್ಯವೂ ಕೊರೋನಾ ಬುಲೆಟಿನ್ ಪ್ರಕಟಿಸೋಕೆ ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದೆ. ಈ ಕೆಲವು ದಿನಗಳಿಂದ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ ಮತ್ತು ನೆರೆ ರಾಜ್ಯಗಳಲ್ಲಿ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ತಾಂತ್ರಿಕ ಸಲಹೆಯವರು ಒಂದು ಮೀಟಿಂಗ್ ಮಾಡಿ ಅದನ್ನು ಗೈಡ್ಲೈನ್ಸ್ ಕೊಟ್ಟಿದ್ದೀವಿ. ನಮ್ಮ ರಾಜ್ಯದಲ್ಲಿ ನಿನ್ನೆ ತನಕ ಆ್ಯಕ್ಟಿವ್ ಕೇಸಸ್ ಇರೋದು 60. ಹಾಗಂತ ನಾವು ಅದನ್ನು ನೆಗ್ಲೆಕ್ಟು ಮಾಡೋಂಗಿಲ್ಲ. ಯಾರು ಡಯಾಬಿಟಿಸು, ಹೈಪರ್ ಟೆನ್ಷನ್, ಬೇರೆ ಶ್ವಾಸಕೋಶದ ಕಾಯಿಲೆ ಏನಿರುತ್ತೆ ಅವರು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿ. ನೀವು ಕಾಪಾಡಿಕೊಳ್ಳುವಾಗ ನೀವು ಹೊರಗಡೆ ಓಡಾಡುವಾಗ ನಿಮ್ಮ ಪ್ರೊಟೆಕ್ಷನ್ಗೆ ಮಾಸ್ಕ್ ಹಾಕ್ಕೊಂಡು ಓಡಾಡಿ. ನೆರೆ ರಾಜ್ಯದಿಂದ ಬರ್ತಕ್ಕಂಥ ಅಟ್ಯಾಚ್ಡ್ ಡಿಸ್ಟ್ರಿಕ್ಟ್ಸ್ ಏನಿದೆ ಅಲ್ಲಿ ಯಾರಿಗೆ ಜ್ವರ, ನೆಗಡಿ, ಕೆಮ್ಮು, ILI ಲೈಕ್ ಸಿಂಪ್ಟಮ್ಸ್ ಬರುತ್ತೆ ಅವ್ರನ್ನ ನೀವು ನಿಮ್ಮ ವೈದ್ಯರನ್ನು ಅವರು ಕಾಣಬೇಕು. ನಾವು ಆರೋಗ್ಯ ಇಲಾಖೆಯಿಂದ ಕೂಡ ಅವರಿಗೆ ಟೆಸ್ಟನ್ನು ಮಾಡಲಿಕ್ಕೆ ನಾವು ಗೈಡ್ಲೈನ್ಸಲ್ಲಿ ಒಂದು ಹೇಳಿದ್ದೀವಿ. ಕೊರೋನಾ ರೂಪಾಂತರಿಯಾದ JN1 ವೈರಸ್ ಆತಂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಗೂ ಕಾಲಿಟ್ಟಿದೆ. ಕಾರವಾರ ತಾಲೂಕಿನ ಸದಾಶಿವಗಡದ ಗ್ರಾಮದ ಯುವಕನಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಗೋವಾದಿಂದ ಕಾರವಾರಕ್ಕೆ ಬಂದಿದ್ದ ಯುವಕನೋರ್ವನಲ್ಲಿ ಕಳೆದ 15 ದಿನಗಳ ಹಿಂದೆ ಸೋಂಕು ಪತ್ತೆಯಾಗಿದ್ದು ಈಗ RT-PCR ರಿಪೋರ್ಟ್ ನೆಗೆಟಿವ್ ಬಂದಿದೆ. ಒಟ್ಟು 15ರಿಂದ 20 ಜನರಲ್ಲಿ ಕೆಮ್ಮು, ನೆಗಡಿ ಹಾಗೂ ಜ್ವರ ಕಾಣಿಸಿಕೊಂಡಿತ್ತು. ಒಂದೇ ಕುಟುಂಬದ ಸದಸ್ಯರಲ್ಲಿ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಿದ್ದು. ಲಸಿಕೆ ಪಡೆದ ಹಿನ್ನೆಲೆಯಲ್ಲಿ ಕೇವಲ 3-4 ದಿನಗಳಿಂದ ಪೂರ್ತಿ ಗುಣಮುಖರಾಗಿದ್ದಾರೆ. ಚಳಿಗಾಲದ ಹಿನ್ನೆಲೆಯಲ್ಲಿ ಹೆಚ್ಚು ಜನರಲ್ಲಿ ನೆಗಡಿ, ಕೆಮ್ಮು, ಜ್ವರ ಕಾಣಿಸಿಕೊಳ್ತಾ ಇದೆ. ಕೊರೋನಾ ಲಕ್ಷಣ ಹೆಚ್ಚಾಗಿ ಕಂಡು ಬಂದಲ್ಲಿ ಮಾತ್ರ ಕೊರೋನಾ ಪರೀಕ್ಷೆ ಮಾಡಲಾಗ್ತಾ ಇದೆ. ಹೊಸ ವರ್ಷಕ್ಕೆ ಹೊರ ರಾಜ್ಯಗಳಿಂದ ಹೆಚ್ಚಿನ ಜನ ಕಾರವಾರಕ್ಕೆ ಬರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತ ಚಿಂತನೆ ನಡೆಸಿದೆ.
ರಾಮನಗರದ ವಿದ್ಯಾರ್ಥಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. 22 ವರ್ಷದ ಎಂಜಿನಿಯರಿಂಗ್ ವಿದ್ಯಾರ್ಥಿಗೆ ಕೆಮ್ಮು ಇದ್ದ ಹಿನ್ನೆಲೆ ಬೈರಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಈ ವೇಳೆ ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಸೋಂಕಿತ ಯುವಕನಿಗೆ ಯಾವುದೇ ರೋಗ ಲಕ್ಷಣ ಇಲ್ಲ. ಸೋಂಕಿತ ಯುವಕನನ್ನ ಈಗಾಗಲೇ ಕ್ಲಿನಿಕಲ್ ಟೆಸ್ಟ್ಗೆ ಅಳವಡಿಸಲಾಗಿದೆ. ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ರಾಮನಗರ ಡಿಎಚ್ಒ ನಿರಂಜನ್ ಮಾಹಿತಿ ಕೊಟ್ಟಿದ್ದಾರೆ. ಕಳೆದ 3-4 ತಿಂಗಳಿಂದ 1,500 ಕೋವಿಡ್ ಟೆಸ್ಟ್ ಮಾಡಿದ್ದು ಯಾರೊಬ್ಬರಿಗೂ ಪಾಸಿಟಿವ್ ಇರಲಿಲ್ಲ. ಈಗ ಓರ್ವನಿಗೆ ಪಾಸಿಟಿವ್ ಬಂದಿದೆ. ಹೆಚ್ಚಿನ ಲಕ್ಷಣ ಇಲ್ಲ. ಆಸ್ಪತ್ರೆಯಲ್ಲಿ ನಿಗಾ ವಹಿಸಲಾಗ್ತಾ ಇದೆ ಅಂದ್ರು. ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರೂ ಮಾಸ್ಕ್, ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ರಾಮನಗರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನಿರಂಜನ್ ಮನವಿ ಮಾಡಿದ್ದಾರೆ. ಇವತ್ತು ನಮ್ಮ ಬೈರ್ಮನ್ PHCಯಲ್ಲಿ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡುವಾಗ ಒಬ್ಬರು 22 ಇಯರ್ಸ್ ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಸಿಂಪ್ಟಮ್ಸ್ ಏನು ಜಾಸ್ತಿ ಇಲ್ಲ. ಸೊ ಅವರು ಅಮೃತ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಇವ್ರನ್ನ ಇವಾಗ ನಾವು ಐಸೋಲೇಷನ್ಗೆ ಇಟ್ಟು 2 ಡೇಸ್ ಅವ್ರದ್ದು ಕ್ಲಿನಿಕಲಿ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳಿಸ್ಕೊಂಡು ಈ ಟೈಮಲ್ಲಿ ಏನಂದರೆ ಈಗ ನಾವು ಟೆಸ್ಟಿಂಗ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೀವಿ. 1, 2 ಈ ಟೈಮಲ್ಲಿ ಎಲ್ರಿಗೂ ಅಡ್ವೈಸ್ ಮಾಡೋದನ್ನ ಯಾರು ಗಾಬರಿ ಆಗೋದು ಬೇಕಿಲ್ಲ. ಸೊ ಎಲ್ಲರೂ ಧೈರ್ಯವಾಗಿರ್ಬೋದು. ಬಟ್ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ, ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ. ಕೊರೋನಾದ 3ನೇ ಅಲೆಯ ಬಳಿಕ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಮದ್ದೂರಿನ ವ್ಯಕ್ತಿಯೋರ್ವರಿಗೆ ಕೊರೋನಾ ದೃಢವಾಗಿದೆ. ಇದು ರೂಪಾಂತರ ತಳಿಯಲ್ಲ ಅಂತ ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮದ್ದೂರಿನ ವ್ಯಕ್ತಿ ಮಂಡ್ಯ ಜಿಮ್ಸ್ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗಾಗಿ ಬಂದಂತಹ ವೇಳೆ ಅವರನ್ನ ರ್ಯಾಪಿಡ್ ಟೆಸ್ಟ್ಗೆ ಒಳಪಡಿಸಿದಂತಹ ವೇಳೆ ಕೊರೋನಾ ದೃಢವಾಗಿದೆ. ಈ ವ್ಯಕ್ತಿಗೆ ಟ್ರಾವೆಲ್ ಹಿಸ್ಟರಿ ಇಲ್ಲದ ಕಾರಣ ಮನೆಯಲ್ಲಿದ್ದಂತಹ 4 ರ್ಯಾಪಿಡ್ ಟೆಸ್ಟ್ಗೆ ಒಳಪಡಿಸಿದಾಗ ಎಲ್ಲರಿಗೂ ಪಾಸಿಟಿವ್ ಬಂದಿದೆ. ಸದ್ಯ ಕೊರೋನಾ ಸೋಂಕಿನ ವ್ಯಕ್ತಿಗೆ ಯಾವುದೇ ಲಕ್ಷಣಗಳು ಗೋಚರ ಆಗ್ತಾ ಇಲ್ಲ. ಜೊತೆಗೆ 25% ಅಧಿಕ ಪ್ರಮಾಣದಲ್ಲಿ ಅವರ ಸ್ನೋರಿಂಗ್ ಹೆಚ್ಚಿರುವ ಕಾರಣ INI-ಸ್ಯಾರಿಕೇಸ್ ಸಂಬಂಧ ಸ್ಯಾಂಪಲ್ ಅನ್ನ ಟೆಸ್ಟ್ಗೆ ಕಳುಹಿಸಿಲ್ಲ. ಕೊರೋನಾ ಸೋಂಕಿತ ವ್ಯಕ್ತಿ ಗುಣಮುಖವಾಗಿದ್ದು ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ. ರಾಜ್ಯದಲ್ಲಿ ಹೊಸ ಕೊರೋನಾ ನಿಯಮಗಳನ್ನ ಜಾರಿಗೆ ತಂದ ಮೇಲೆ ಅದಕ್ಕೆ ಅನುಗುಣವಾಗಿ ಜಿಲ್ಲೆಯಲ್ಲಿ ಕ್ರಮವನ್ನ ಕೈಗೊಳ್ತೀವಿ ಅಂತ ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ತಿಳಿಸಿದ್ದಾರೆ. ರೂಟೀನಾಗಿ ಟೆಸ್ಟ್ ಮಾಡಬೇಕಾದ್ರೆ ಮಾಡಿದ್ದಾರೆ ಆ ರೀತಿ OT ತಗೊಳ್ಳೋಕ್ಕೆ ಅಂತ. ಆವಾಗ ಪಾಸಿಟಿವ್ ಬಂದಿದೆ. ಅವ್ರ ಮನೆಯಲ್ಲಿ ದೇರ್ ಇಸ್ ನೋ ಟ್ರಾವೆಲಿಂಗ್ ಹಿಸ್ಟ್ರಿ. ಅವ್ರ ಮನೆ ಬಿಟ್ಟೇ ಎಲ್ಲೂ ಹೋಗಿಲ್ಲ. ಮತ್ತು ಅವ್ರ ಮನೆಯಲ್ಲಿ 4 ಜನ ಇದ್ದರು. 4 ಜನದ್ದು ಟೆಸ್ಟ್ ಮಾಡಿಸಿದ್ದೀವಿ, ಎಲ್ಲ ನೆಗೆಟಿವ್ ಇದೆ. ಇವರು ಈಗ ಹುಷಾರಾಗಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಆಗ್ತಿದ್ದಾರೆ. ಡಿಸ್ಟ್ರಿಕ್ಟ್ ವೈಸ್ ಕಂಡ್ರೆ ಇದೇ ಮೊದಲನೇ ಕೇಸ್ ನಮ್ಮದು. ರೂಪಾಂತರಿ ವಯಸ್ಸಿಗೆ ಅದು INI ಅಂತ ಸ್ಯಾರಿ ಕೇಸ್ ಇದ್ದರೆ ಮಾತ್ರ ಅದನ್ನು ನಾವು ಟೆಸ್ಟ್ ಮಾಡಿ ಲೆಸ್ ದ್ಯಾನ್ 25 ಸ್ಕೋರಿಂಗ್ ಇದ್ದರೆ ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಇದು ಸಿಂಪ್ಟಮ್ಸು ಇಲ್ಲ, ಏನೂ ಇಲ್ಲ. ಪೇಷಂಟ್ಗೆ ಈಸ್ ನಾರ್ಮಲ್. ಕೇರಳದಲ್ಲಿ ದೇಶದಲ್ಲೇ ಮೊದಲ JN1 ತಳಿ ಪತ್ತೆಯಾಗಿದ್ದು ಕರ್ನಾಟಕದಲ್ಲೂ ಅಲರ್ಟ್ ಮಾಡಲಾಗ್ತಾ ಇದೆ. ಕೇರಳ ಹಾಗೂ ಕರ್ನಾಟಕ ಗಡಿ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಈ ವಾಹನ ತಪಾಸಣೆ ನಡೆಸಲಾಗ್ತಾ ಇದೆ. ಕರ್ನಾಟಕದ ಗಡಿಯಲ್ಲಿ ತೀವ್ರ ನಿಗಾ ವಹಿಸಲಾಗಿದ್ದು ಮೈಸೂರಿನ HD ಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ನೇತೃತ್ವದಲ್ಲಿ ವಾಹನ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಕರ್ನಾಟಕ ಹಾಗೂ ಕೇರಳ ಗಡಿಯಲ್ಲಿ ಕರಪತ್ರ ಹಂಚಿ ಅರಿವು ಮೂಡಿಸಲಾಗ್ತಾ ಇದೆ. ಇನ್ನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೂಳೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕೈಗೊಂಡಿಲ್ಲ. ಬದಲಿಗೆ ಸರ್ಕಾರದ ಮಾರ್ಗಸೂಚಿಗಾಗಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಕಾದು ಕೂತ್ಕೊಂಡಿದೆ. ಕೇವಲ ಕೋವಿಡ್ ಜಾಗೃತಿ ಬ್ಯಾನರ್ ಅಳವಡಿಸಿ ಅಧಿಕಾರಿಗಳು ಸುಮ್ಮನಾಗ್ಬಿಟ್ಟಿದ್ದಾರೆ. ಇನ್ನು ಕೊಡಗು ಜಿಲ್ಲೆಯ 3 ಚೆಕ್ ಪೋಸ್ಟ್ಗಳಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೇರಳದಿಂದ ಬರುವವರ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೇರಳದಿಂದ ಬರುವಂತಹ ಸರ್ಕಾರಿ ಬಸ್ಸು ಹಾಗೂ ಖಾಸಗಿ ವಾಹನಗಳನ್ನ ತಡೆದು ಪ್ರಾಮಾಣಿಕ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗಿದೆ. ಇನ್ನು ಸ್ಥಳದಲ್ಲಿ 2 ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಹಾಗೂ ಸಹಾಯ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಸೋಂಕಿನ ಲಕ್ಷಣ ಕಂಡು ಬಂದವರಿಗೆ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ.